ಹೀರೋಗಳ ಮನೆ ಎದುರು ಬರೀ ಶಿವಣ. ಅಪ್ಪು ಸರ್ ಫಿಲಮ್ ರಿಲೀಸ್ ಆಗ್ತಾ ಇದೆ, ಡೆಬ್ಯೂ ಮೂವಿ. ಅಪ್ಪು ಫಿಲಮ್ ರಿಲೀಸ್ ಆದಾಗ ನಾನು ಇನ್ನೂ 2 ತಿಂಗಳು ಬೇಬಿ. 10 ವರ್ಷ ನನಗೆ 10 ವರ್ಷ ಇದ್ದಾಗ ಕಸ್ತೂರಿ ಚಾನಲಲ್ಲೋ ಸುವರ್ಣ ಚಾನಲಲ್ಲೋ ನಾನು ಅಪ್ಪು ಫಿಲಮ್ ನೋಡಿದ್ದು. ಎಂಟ್ರಿ ಸೀನ್ಗೆ ಟಿ ವಿಲಿದ್ದಾಗಲೇ ಚಪ್ಪಾಳೆ ತಟ್ಟಿ ಕುಂಡಿ ಆ ಥರ ಫ್ಯಾನ್ ಆಗಿದ್ದು ನಾವು. ಏನಂದರೆ ನನಗೆ ತುಂಬ ಇಷ್ಟ ಆಗಿದ್ದ ಮೂವಿ ವಂಶಿ. ಇವಾಗ ಮೂವಿ ರಿಲೀಸ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಮತ್ತೆ ನೋಡೋಕ್ಕೆ ಸಿಗ್ತಾ ಇದೆ ಅನ್ನೋದೇ ತುಂಬ ದೊಡ್ಡ ಭಾಗ್ಯ ಫ್ಯಾನ್ ಆಗಿ. ಸೊ ಅವ್ರದ್ದು ಎಂಟ್ರಿ ಸೀನು, ಅವ್ರದ್ದು ಡೈಲಾಗು, ಅವ್ರದ್ದು ಡ್ಯಾನ್ಸು ಎಲ್ಲ, ಆ ಸಣ್ಣ ಪುಟ್ಟ ಮುಖ ಇದೆಯಲ್ಲ ಈ ಫಿಲಮಲ್ಲಿ, ನಗು ಮುಖ, ಅದನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಅನ್ನೋದೇ ದೊಡ್ಡ ಪುಣ್ಯ. ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ನೋಡೋಕ್ಕೆ. ಮಿಸ್ ಆಗೋದೇನಿಲ್ಲ ಸರ್, ಪ್ರತಿ ವರ್ಷ ಹಿಂಗೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ಬರ್ಡೇಗೆ ಅಂತಲೇ ಅಲ್ಲ, ಮಧ್ಯದಲ್ಲಿ ಯಾವಾಗಾದರೂ ಆಗಲಿ. ಲಾಸ್ಟ್ ವರ್ಷ ಪವರ್ ರಿಲೀಸ್ ಆಗಿತ್ತು, ಬರ್ಡೇಗೆ ಅಂತಲೇ ಅಲ್ಲ, ಮಧ್ಯದಲ್ಲಿ ರಿಲೀಸ್ ಆಗಿತ್ತು. ಹಿಂಗೆ ಮೂವಿ ಬರ್ತಾಯಿದ್ರೆ ಏನು ಮಿಸ್ ಆಗ್ತೀವಿ ಅಂತ ಏನೂ ಇಲ್ಲ. ಯಾಕೆಂದರೆ ಅಪ್ಪುನ ನೆನೆಸ್ಕೊಳ್ಳೋರು ಒಬ್ಬರೋ ಇಬ್ಬರೋ ಇಲ್ಲ, ಕೋಟಿಲಿದ್ದಾರೆ ಆಯಿತಾ. ಎಲ್ಲೋದ್ರೂ ಅವ್ರದ್ದು ಆಟೋ ಹಿಂದೆ, ಕಾರ್ ಹಿಂದೆ ಬ್ಯಾನರ್ಗಳು, ರೋಡಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಕಾಣ್ತಾನೆ ಇರುತ್ತೆ. ಅವ್ರನ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಮಿಸ್ ಮಾಡ್ಕೋತಾ ಇದ್ದೀವಿ ಅನಿಸಿದ ತಕ್ಷಣ ಎಲ್ಲೋ ಒಂದು ಕಡೆ ಕಾಣಿಸ್ಬಿಡ್ತಾರೆ. ಎಷ್ಟು ಪ್ರತಿಮೆಗಳಿದೆ ರೋಡಲ್ಲಿ, ಯಾಕೆ ರೋಡ್ಗೆ ಹೆಸರಿಟ್ಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ. ಮಿಸ್ ಏನು ಮಾಡ್ಕೊಳ್ಳಲ್ಲ ಸರ್, ಪ್ರತಿ ವರ್ಷ ರಿಲೀಸ್ ಆಗ್ತಾನೆ ಇರುತ್ತೆ ಹೊಸ ಸಿನಿಮಾ, ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಈಗ ಅಪ್ಪು ಬಾಸ್ ಚಿತ್ರ 20 ವರ್ಷದ ನಂತರ ಮತ್ತೊಮ್ಮೆ ಬಿಡುಗಡೆ ಆಗ್ತಾಯಿದೆ. ಹೊಸ ಫಿಲಮ್ ಯಾವ ರೀತಿ ಕ್ರೇಜ್ ಇದೆಯೋ ಅದಕ್ಕಿಂತ ಹೆಚ್ಚಾಗಿದೆ ಈ ಫಿಲಮ್ಮು. ಅಪ್ಪು ಬಾಸ್ ಚಿತ್ರ ಬಂದು 20ನೇ ವರ್ಷ ಆಗಿ ಬಂದು ಈ ಹಬ್ಬ ಆಚರಣೆ ಮಾಡ್ತಾಯಿದೆ ಅಂದರೆ ಇತಿಹಾಸ ಬರ್ಕೊಬೇಕು. ಎಲ್ಲರೂ ಮುಂದೆ ಬರೋರು ಕೂಡ ಇದೇ ರೀತಿ ಅವರ ನಡವಳಿಕೆ ನಡ್ಕೊಂಡು ಹೋದರೆ ಇದೇ ರೀತಿ ಅವರು ಮಿಂಚ್ತಾರೆ. ಅವರು ಮಾರ್ಗದರ್ಶನ ತಗೊಂಡು ಹೋದರೆ ಎಲ್ಲರೂ ಮಿಂಚ್ತಾರೆ ಅನ್ನೋದು ನಮ್ಮ ಅನಿಸಿಕೆ. 50ನೇ ವರ್ಷ ಈಗ 17ನೇ ತಾರೀಕು, ಮಾರ್ಚ್ 17ನೇ ತಾರೀಕು 50ನೇ ವರ್ಷದ ಅಪ್ಪು ಬಾಸು ಬರ್ತಡೇ ಅದ್ಧೂರಿಯಾಗಿ ನಡೀತದೆ. ಅಪ್ಪು ಬಾಸು ಬರ್ತಡೇ ಆದರೂ ಆಚರಣೆ ಮಾಡೋದು ಅಭಿಮಾನಿಗಳು. ಅದೇ ರೀತಿ ನಾವು ಶ್ರೀ ವಿನಾಯಕ ಅಪ್ಪು ಗೆಳೆಯರ ಬಳಗ ಸಂಘ ಅಂದ್ಬಿಟ್ಟು ನಮ್ಮದು 20 ವರ್ಷ ಆಯಿತು ನಮ್ಮದು ಅಪ್ಪು ಬಾಸ್ ಸಂಘದ ಹೆಸರು ಇಕ್ಕಿ ನಾವು. ಅದೇ ರೀತಿ 19ನೇ ತಾರೀಕು ನಾವು ಕೂಡ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಅಭಿಮಾನಿ ದೇವರುಗಳು ನಿಮ್ಮ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳು 19ನೇ ತಾರೀಕು ನಮ್ಮ ಮಾಗಡಿ KP ಆಗ್ರಹದಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಕನ್ನಡದ ಮನಸ್ಸುಗಳಲ್ಲಿ ಅಭಿಮಾನಿಗಳು ದೇವರುಗಳಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಅಪ್ಪು ಬಾಸ್ ಚಿತ್ರ ಯಶಸ್ವಿಯಾಗಿ ಈಗಲೂ ಕೂಡ ಪ್ರದರ್ಶನವಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಅಪ್ಪು ಬಾಸ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಮಾಸ್ಟರ್ ಪುನೀತ್ ರಾಜ್ಕುಮಾರ್ಗೆ